ಅತ್ರಿ ಋಷಿಗಳ ಆಶ್ರಮದ ಪರಿಸರ ಸುಂದರವಾದಂತಹ ಪರಿಸರ. ಅಲ್ಲಿ ಎಲ್ಲವೂ ಕೂಡ ಬಹಳ ಚೆನ್ನಾಗಿದೆ. ಅನೇಕ ರೀತಿಯಾದಂತಹ ವೃಕ್ಷಗಳು ಬೆಳೆದುಕೊಂಡಿವೆ. ಅದನ್ನೆಲ್ಲವನ್ನು ಕೂಡ ನೋಡ್ತಾ ಮುಂದಕ್ಕೆ ಬಂದಿದ್ದಾನೆ. ಹಾಗೆ ಬರ್ತಾ ಇರುವಾಗ ಆ ಐರಾವತಿ ನದಿಯ ಒಂದು ಭಾಗದಿಂದಲೇ ದಡಭಾಗದಿಂದಲೇ ಬರ್ತಾ ಐರಾವತಿ ನದಿಯ ಉಗಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅವಿರುದ್ಧಾನ್ವನೇ ದೃಷ್ಟ್ವಾ ವಿಸ್ಮಯಂ ಪರಮಂ ಯಯೌ ತಚ್ಚಾಶ್ರಮಪದಂ ಪುಣ್ಯಂ ಬಭೂವಾತ್ರೇ ಪುರಾ ನೃಪ. ಅಲ್ಲಿ ಆ ಐರಾವತಿ ನದಿಯ ಉಗಮ ಸ್ಥಾನ, ಅಲ್ಲಿ ಅತ್ರಿ ಋಷಿಗಳ ಆಶ್ರಮ, ಅದನ್ನು ನೋಡಿದ್ದಾನೆ. ಬಹಳ ಚೆನ್ನಾಗಿದೆ. ಅಲ್ಲಿ ಎಲ್ಲ ರೀತಿಯ ಪ್ರಾಣಿಗಳಿವೆ, ವೃಕ್ಷಗಳಿವೆ, ಹೂಗಳಿವೆ, ಫಲಗಳಿವೆ, ಎಲ್ಲ ಸಮೃದ್ಧಿ ಇದೆ. ಪ್ರಾಣಿಗಳೆಲ್ಲ ಇವೆ. ಪ್ರಾಣಿಗಳಿದ್ದರೂ ಕೂಡ ಪರಸ್ಪರ ಹಿಂಸಾ ಮನೋಭಾವ ಇಲ್ಲ. ಅವಿರುದ್ಧಾನ್, ಒಂದಕ್ಕೊಂದು ಹಿಂಸೆಯನ್ನು ಮಾಡ್ತಾ ಇಲ್ಲ. ಹುಲಿ, ಹಸು ಎಲ್ಲ ಒಟ್ಟೊಟ್ಟಿಗೆ ಇದೆ. ಜಿಂಕೆ ಇದೆ ಜೊತೆಯಲ್ಲಿ. ಹಾಗೆ ಸರ್ಪ, ನವಿಲು, ಮುಂಗುಸಿ ಎಲ್ಲ ಒಟ್ಟೊಟ್ಟಿಗೆ ಇವೆ ಅಂತ. ಕ್ರವ್ಯಾದಾಃ ಪ್ರಾಣಿನಸ್ತತ್ರ ಸರ್ವೇ ಕ್ಷೀರಫಲಾಶನಾಃ ನಿರ್ಮಿತಾಸ್ತತ್ರ ಚಾತ್ಯರ್ಥಂ ಅತ್ರಿಣಾ ಸುಮಹಾತ್ಮನಾ. ಹಿಂಸೆಯನ್ನು ಮಾಡುವಂತಹ, ಮಾಂಸಭಕ್ಷಣೆಯನ್ನೇ ಮಾಡಿಕೊಂಡು ಜೀವಿಸುವಂತಹ ಪಶುಗಳು ಕೂಡ ಅಲ್ಲಿ ಕ್ಷೀರ ಫಲಾಶಿನಃ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹುಲಿಗೆ, ಸಿಂಹಕ್ಕೆಲ್ಲ ಹಾಲು ಹಾಕ್ತಾ ಇದ್ದರಂತೆ, ಹಣ್ಣುಗಳನ್ನು ಕೊಡ್ತಾ ಇದ್ದಾರಂತೆ. ಅದನ್ನೇ ತಿಂದುಕೊಂಡು ಕುಡಿದುಕೊಂಡು ಇವೆ ಅಂತ. ಆ ರೀತಿಯಲ್ಲಿ ಅಷ್ಟು ಶಾಂತ ಸ್ವಭಾವವಾಗಿ ಎಲ್ಲ ಪಶುಗಳು ಕೂಡ ಇವೆ. ಆ ರೀತಿಯಲ್ಲಿರುವಂತಹ ಒಂದು ವನ ಪರಿಸರ, ಅದನ್ನು ನೋಡ್ತಾ ಇದ್ದಾನೆ. ಅಲ್ಲಿ ನೋಡಿದಾಗ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟು ಪ್ರಶಾಂತವಾಗಿರುವಂತಹ ಪರಿಸರ, ಸುಂದರವಾಗಿರುವಂತಹ ಪರಿಸರ. ಅಲ್ಲೇ ತಾನು ವಾಸ ಮಾಡಬೇಕು ಅಂತ ಆಸೆಪಟ್ಟು ಅಲ್ಲಿ ಇದ್ದಾನಂತೆ. ಅಲ್ಲಿ ಇರುವಂತಹ ನೀರು, ಅದು ಐರಾವತಿ ನದಿ ಅಲ್ಲಿ ಹುಟ್ಟುವಂತಹ ಸ್ಥಳ. ವಿಶಾಲವಾದಂತಹ ಸರೋವರದ ಭಾಗ ಇದೆ. ಅಲ್ಲಿ ಇದು ಹರಿದು ಕೆಳಕ್ಕೆ ಹಿಮಾಲಯದ ತಪ್ಪಲಕ್ಕೆ ನದಿ ಹರಿತಾ ಇದೆ. ಅಲ್ಲಿ ದಿವ್ಯಂ ಅಮೃತಸ್ವಾದು ಕಂಟಕಂ, ಒಳ್ಳೆ ಅಮೃತಮಯವಾಗಿರುವಂತಹ ಜಲ. ಅಲ್ಲಿರೋ ವೃಕ್ಷಗಳು, ಆ ವೃಕ್ಷಗಳೆಲ್ಲವೂ ಕೂಡ ಅಮೃತಮಯವಾಗಿರುವಂತಹ ಫಲಗಳನ್ನು ನೀಡ್ತಾ ಇವೆ. ಹಸುಗಳು ಒಳ್ಳೆಯ ಹಾಲನ್ನು ನೀಡ್ತಾ ಇವೆ. ಅಂತಹ ಸುಂದರವಾಗಿರುವಂತಹ ಸ್ಥಳ. ಇಷ್ಟು ಹಿಮಾಲಯದ ಎತ್ತರದಲ್ಲಿದೆ ಅಂತನ್ನುವಾಗ ಎಷ್ಟು ಚಳಿ ಇರಲಿಕ್ಕಿಲ್ಲ ಅಲ್ಲಿ. ಇವಾಗ ನಮ್ಮ ಬದರಿಗೆ ಹೋದರೆ, ಇವಾಗ ಹೋದರೆ ಬದರಿ ಮುಚ್ಚಿ ಆಗಿದೆ, ಇವಾಗ ಹೋದರೆ ಹೇಗಿರುತ್ತೆ? ಭಾರಿ ಚಳಿ. ಅಲ್ಲಿ -ಡಿಗ್ರಿ ಎಲ್ಲ ಬರುತ್ತೆ. ಅಲ್ಲಿ ಅಂತಹ ಹಿಮಗಟ್ಟುವಂತಹ ಪ್ರಾಂತದಲ್ಲಿ ಇರೋದೇ ಕಷ್ಟ. ಇವನು ಅಲ್ಲಿಗೆ ಅಷ್ಟು ಹಿಮಾಲಯದ ಎತ್ತರಕ್ಕೆ ಹೋಗಿದ್ದಾನೆ. ಹೇಗಿದೆ ಅಂತಂದರೆ, ಹಿಮಪಾತೋ ನ ತತ್ರಾಸ್ತಿ ಸಮಂತಾತ್ ಪಂಚಯೋಜನಂ. ಕೆಳಭಾಗದಲ್ಲಿ ಇರಾವತಿ ನದಿಯನ್ನು ನೋಡಿಕೊಂಡು ಬಂದಿದ್ದಾನೆ. ಅಲ್ಲೆಲ್ಲ ನದಿಯ ಎಷ್ಟೋ ಭಾಗಗಳಲ್ಲಿ ಹಿಮಗಟ್ಟಿದ ಪ್ರಾಂತಗಳನ್ನು ನೋಡಿದ್ದಾನೆ. ಇಲ್ಲಿ ಮೇಲೆ ಬಂದರೆ, ಅದರ ಎತ್ತರದಲ್ಲಿ ಬಂದರೆ, ಆ ಇರಾವತಿ ನದಿಯ ಉಗಮ ಸ್ಥಾನಕ್ಕೆ ಬಂದರೆ, ಅತ್ರಿ ಋಷಿಗಳ ಆಶ್ರಮದ ಪರಿಸರಕ್ಕೆ ಬಂದರೆ, ಸುತ್ತಲೂ ಸಾಧಾರಣ ಒಂದು 50-60 ಕಿಲೋಮೀಟರ್ ಅಷ್ಟು ಪರಿಸರದಲ್ಲಿ ಹಿಮಪಾತವೇ ಇಲ್ಲಂತೆ. ಅಂತಹ ಒಂದು ಸ್ಥಳ, ಅಷ್ಟು ಆಶ್ಚರ್ಯಕರವಾಗಿರುವಂಥದ್ದು. ಇವತ್ತು ನಾವು ನೋಡ್ತೇವೆ ಹಾಗೆ ದೇವ ಸೃಷ್ಟಿಯಲ್ಲಿ ತಪಸ್ಸಿನ ಪ್ರಭಾವದಿಂದ ಒಂದು ಅಷ್ಟು ಅದ್ಭುತವಾದ ಶಕ್ತಿ ಇರುವ ಭಾಗಗಳನ್ನು ನಾವು ನೋಡ್ತೇವೆ. ಬದರಿಗೆ ಹೋದರೆ ಈ ಕಾಲದಲ್ಲಿ ನೀರೆಲ್ಲ ಹಿಮಗಟ್ಟಿ ಹೋಗಿರತ್ತೆ. ಅಲಕನಂದೆ ಅಷ್ಟು ನೀರು ಹರಿಯಲ್ಲ ಅಲ್ಲಿ, ಯಾಕೆಂದರೆ ಹಿಮಗಟ್ಟಿ ಹೋಗಿರತ್ತೆ. ಇನ್ನೂ ಮೇಲಕ್ಕೆ ಹೋದರೆ, ಸತೋಪಂಥಿಗೆ ಹೋದರೆ, ಅಲ್ಲಿದ ಸಾಧಾರಣ ಇನ್ನೂ 3-4 ಸಾವಿರ ಅಡಿ ಎತ್ತರಕ್ಕೆ ಹೋದರೆ ಅಲ್ಲೊಂದು ಸರೋವರ ಇದೆ. ಸತೋಪಂಥಿನಲ್ಲಿ ಒಂದು ಸರೋವರ. ಆ ಸರೋವರಕ್ಕೆ ಹೋದರೆ ಆ ಸರೋವರ ಮಾತ್ರ ಅದು ಹಿಮಗಟ್ಟೋದೇ ಇಲ್ಲ. ಸರೋವರ, ಅದು ಹರಿತಾ ಇರೋ ನೀರಲ್ಲ, ನದಿಯಲ್ಲ, ಸರೋವರ. ಅದು ಮಾತ್ರ ಹಿಮಗಟ್ಟೋದೇ ಇಲ್ಲ. ಅದನ್ನು ನಾವು ನೋಡಬಹುದಾಗಿದೆ ಇವತ್ತಿಗೂ ಕೂಡ. ಅಲ್ಲಿಯ ನೀರು ಎಷ್ಟೇ ಚಳಿ ಇರಲಿ, ಎಷ್ಟೇ -ಡಿಗ್ರಿ ಇದ್ದರೂ ಕೂಡ ಅಲ್ಲಿಯ ನೀರು ಹಿಮಗಟ್ಟೋದಿಲ್ಲ. ಯಾವಾಗಲೂ ಸ್ವಚ್ಛವಾಗಿ ತಿಳಿಯಾಗಿ ಇರುತ್ತದೆ. ಅಂದು ತಪಸ್ಸಿನ ಪ್ರಭಾವ. ಭೀಮಸೇನದೇವರು ದೇಹತ್ಯಾಗ ಮಾಡಿದ ಸ್ಥಳ ಅಂತ ಅದನ್ನು ಹೇಳ್ತಾರೆ. ಅಂತಹ ಹೀಗೆ ಅಷ್ಟು ಎತ್ತರದಲ್ಲಿದ್ದರೂ ಕೂಡ ಹಿಮಗಟ್ಟೋದಿಲ್ಲ. ಇದು ಅತ್ರಿ ಋಷಿಗಳ ಆಶ್ರಮದ ಪರಿಸರ. ಆದ್ದರಿಂದ ಇದು ಹೇಗಿದೆ,
ಅಷ್ಟು ಚೆನ್ನಾಗಿದೆ, ಅಲ್ಲಿ ಹಿಮಪಾತವೇ ಆಗಲ್ಲಂತೆ, ಹಿಮಪಾತವೇ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುವಂತಹ ಆ ಸ್ಥಳ, ಅದನ್ನು ನೋಡಿದ್ದಾನೆ. ಅದನ್ನು ನೋಡ್ತಾ ಅವನಿಗೆ ಬಹಳ ಸಂತೋಷ ಆಗಿದೆ. ಅಲ್ಲಿ ಕೂತಿದ್ದಾನಂತೆ, ಅತ್ರಿ ಋಷಿಗಳ ಆಶ್ರಮದ ಪರಿಸರದಲ್ಲಿ ಅಲ್ಲೇ ಕೂತಿದ್ದಾನೆ. ಬಹಳ ಚೆನ್ನಾಗಿದೆ. ತಮುಚ್ಛ್ರಿತಮಥಾತ್ಯಂತಂ ಗಂಭೀರಂ ಪರಿವರ್ತುಲಂ ನ ತತ್ರ ಸೂರ್ಯಸ್ತಪತಿ ನ ವಿರಾಜತಿ ಚಂದ್ರಮಾ. ಸೂರ್ಯ ಅಲ್ಲಿ ತಾಪವನ್ನು ನೀಡೋದಿಲ್ಲ, ಚಂದ್ರ ಅಲ್ಲಿ ತಂಪನ್ನು ನೀಡೋದಿಲ್ಲ, ಅಲ್ಲಿ ಸಹಜವಾಗಿ ಪ್ರಕಾಶ ಇದೆ ಅಂತ. ನಾನಾ ಮಾಣಿಕ್ಯ ಕುಸುಮೈ ಸುಪ್ರಭಾಭರಣೋಜ್ವಲೈ ತಸ್ಮಿನ್ ಸರಸಿ ಪದ್ಮಾನಿ ಪದ್ಮರಾಗಚ್ಛದಾನಿತು. ಅನೇಕ ರೀತಿಯಾದಂತಹ ಹೂಗಳು, ಮಾಣಿಕ್ಯಮಯವಾಗಿರುವಂತಹ ಹೂಗಳು ಅಲ್ಲಿ ಅರಳುತ್ತಾ ಇವೆ ಅಂತ. ವಜ್ರದ ಕೇಸರ ಇರುವಂತಹ ಹೂಗಳಂತೆ, ಅಂತಹ ಹೂಗಳನ್ನು ನೋಡ್ತಾ ಇದ್ದಾನೆ. ಸರೋವರದಲ್ಲಿ ಕಮಲಗಳು ಅರಳಿವೆ, ಅರಳಿ ನಿಂತಿವೆ. ತುಂಬ ಚಳಿದ್ರೆ ಕಮಲಗಳು ಅರಳೋದಿಲ್ಲ, ಅಲ್ಲಿ ಕಮಲಗಳು ಅರಳಿ ಇವೆ, ಅದನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಅನೇಕ ರೀತಿಯಾದಂತಹ ಜಲಚರ ಪ್ರಾಣಿಗಳು ಸಂಚರಿಸ್ತಾ ಇವೆ, ಮೀನು, ಮೊಸಳೆ, ಆಮೆ ಎಲ್ಲವೂ ಕೂಡ ಸಂಚರಿಸ್ತಾ ಇವೆ. ಅಂತಹ ಒಂದು ಸುಂದರವಾದಂತಹ ಸರೋವರವನ್ನು ನೋಡಿದ್ದಾನೆ. ಹಾಗೆ ಅದನ್ನು ನೋಡ್ತಾ ಅಲ್ಲಿ ಬಂಗಾರದ ಹಲಿಗೆ ಇರುವಂತಹ ಒಂದು ಭಾಗವನ್ನು ನೋಡ್ತಾ ಇದ್ದಾನೆ. ಬಹಳ ಚೆನ್ನಾಗಿದೆ. ಆ ಪ್ರಾಂತದಲ್ಲಿ ಕೂತಾಗ ಅವನಿಗೆ ಬಹಳ ಸಂತೋಷ ಆಯ್ತಂತೆ. ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಬಹಳ ಚೆನ್ನಾಗಿದೆ ಇದು, ಇಲ್ಲಿ ನಾನು ಅನುಷ್ಠಾನ ಮಾಡಬೇಕು ಅಂತ ಅನ್ನಿಸ್ತಂತೆ. ಕೆಲವು ಪ್ರದೇಶಕ್ಕೆ ಹೋದರೆ ಜಪ ಮುಗಿಸ್ಬಿಡೋಣ ಸಾಕು ಅಂತ ಅನಿಸುತ್ತೆ. ಯಾಕೆಂದರೆ ಅಂತಹ ವೈಬ್ರೇಷನ್ ಹಾಗಿರುತ್ತೆ. ಕೆಲವು ಸ್ಥಳಗಳಿಗೆ ಹೋದರೆ ಇನ್ನಷ್ಟು ಜಪ ಮಾಡಬೇಕು, ಅನುಷ್ಠಾನ ಮಾಡಬೇಕು, ಸ್ತೋತ್ರಗಳನ್ನು ಹೇಳಿಕೊಡಬೇಕು ಅಂತ ಅನಿಸುತ್ತೆ. ಆ ಅತ್ರಿ ಋಷಿಗಳ ಆಶ್ರಮದ ಪರಿಸರ ಒಂದು ಅದ್ಭುತವಾದಂತಹ ಒಂದು ವೈಬ್ರೇಷನ್ ಇದೆ, ಅವನಿಗೆ ಅನುಭವಕ್ಕೆ ಬರ್ತಾ ಇದೆ. ಅವನಿಗೆ ದೇವತಾ ಆರಾಧನೆ ಮಾಡಬೇಕು ಅಂತ ಮನಸ್ಸಾಯಿತು. ದೇವರ ಆರಾಧನೆ ಮಾಡೋಣ ಅಂತ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅಲ್ಲಿ ಒಂದು ಗುಹೆಯನ್ನು ನೋಡ್ತಾ ಇದ್ದಾನೆ. ಆ ಗುಹೆ ಒಳಗಡೆ ಹೋದರೆ ಅಲ್ಲಿ ಚತುರ್ಭುಜನಾಗಿ ನಾರಾಯಣನೇ ಅಲ್ಲಿ ಕೂತಿದ್ದಾನೆ. ಬಹಳ ಸಂತೋಷ ಆಗಿ ಹೋಯ್ತಂತವನಿಗೆ. ಪ್ರಾಸಾದೇ ತತ್ರ ಭಗವಾನ್ ದೇವದೇವೋ ಜನಾರ್ದನಃ ಭೋಗಿ ಭೋಗಾವಲಿ ಸುಪ್ತಃ ಸರ್ವಾಲಂಕಾರ ಭೂಷಿತಃ. ಅಲ್ಲಿ ದೇವರನ್ನು ನೋಡ್ತಾ ಇದ್ದಾನೆ. ಬಹಳ ಸಂತೋಷ ಆಗ್ತಾ ಇದೆ. ಹೇಗಿದ್ದಾನೆ ದೇವರು? ಸರ್ಪಶಯನ, ಶೇಷನ ಮೇಲೆ ಮಲಗಿದ್ದಾನೆ ದೇವರು. ಲಕ್ಷ್ಮೀ ಉತ್ಸಂಗ ಗತೋಂಘ್ರಿಸ್ತು. ಲಕ್ಷ್ಮೀದೇವಿಯ ತೊಡೆಯಲ್ಲಿ ದೇವರು ತನ್ನ ಪಾದವನ್ನು ಇಟ್ಟಿದ್ದಾನೆ. ಲಕ್ಷ್ಮೀದೇವಿ ಪಾದ ಸಂವಹನವನ್ನು ಮಾಡ್ತಾ ಇದ್ದಾಳೆ. ಇನ್ನೊಂದು ಕೈಯನ್ನು ಫಣೀಂದ್ರ ಭೋಗ ಸನ್ಯಸ್ತ ಬಾಹು, ಇನ್ನೊಂದು ಕೈಯನ್ನು ಆ ಶೇಷನ ಶರೀರದ ಮೇಲೆ ಇಟ್ಟಿದ್ದಾನೆ. ಒಂದು ಮಗ್ಗಲಾಗಿ ಮಲಗಿದ್ದಾನೆ. ಅಂಗುಲಿ ಪೃಷ್ಠ ವಿನ್ಯಸ್ತ ದೇವಶೀರ್ಷಧರಂ ಭುಜಂ ದ್ವಿತೀಯಂತು ಪ್ರಸಾರಿತಂ. ಎರಡನೇ ಕೈಯನ್ನು ಚಾಚಿದ್ದಾನಂತೆ. ಶ್ರೀರಂಗದಲ್ಲಿರುವ ರಂಗನಾಥನ ಪ್ರತೀಕವನ್ನು ನೋಡಿದರೆ ಈ ಚಿಂತನೆಯನ್ನು ಮಾಡಬಹುದಾಗಿದೆ. ಆ ರೀತಿಯಲ್ಲಿ ದೇವರು ಮಲಗಿದ್ದಾನೆ. ಒಂದು ಕೈಯನ್ನು ಹೀಗೆ ತಲೆ ಬಳಿಯಲ್ಲಿ ಇಟ್ಟಿದ್ದಾನೆ, ಇನ್ನೊಂದು ಕೈಯನ್ನು ತೊಡೆಯ ಮೇಲೆ ಚಾಚಿದ್ದಾನೆ. ಹಾಗೆ ಒಂದು ಮಗ್ಗಲಾಗಿ ಮಲಗಿದ್ದಾನೆ. ಲಕ್ಷ್ಮೀದೇವಿ ಪಾದ ಸಂವಹನವನ್ನು ಮಾಡ್ತಾ ಇದ್ದಾಳೆ. ಇನ್ನೊಂದು ಕೈಯಿಂದ ಇನ್ನೊಂದು ಸುಂದರವಾದದ್ದನ್ನು ಹೇಳ್ತಾರೆ. ತೃತೀಯಂತು ಭುಜಂ ತಸ್ಯ ಚತುರ್ಥಂತು ತಥಾ ಶೃಣು. ಒಂದು ಕೈಯನ್ನು ಹೀಗೆ ಹೊಟ್ಟೆ ಮೇಲೆ ಇಟ್ಕೊಂಡಿದ್ದಾನಂತೆ. ಇನ್ನೊಂದು ಕೈಯಲ್ಲಿ ಆತ್ತ ಸಂತಾನ ಕುಸುಮಂ ಘ್ರಾಣದೇಶಾನುಸರ್ಪಿಣಂ. ಕಲ್ಪವೃಕ್ಷದ ಪಾರಿಜಾತದ ಹೂವನ್ನು ಕೈಯಲ್ಲಿ ಇಟ್ಕೊಂಡು ಅದನ್ನು ಆಘ್ರಾಣಿಸ್ತಾ ಇದ್ದಾನಂತೆ. 4 ತೋಳುಗಳು. ಒಂದು ಕೈಯನ್ನು ತಲೆ ಹತ್ತಿರ ಇಟ್ಟಿದ್ದಾನೆ, ಇನ್ನೊಂದು ಕೈಯನ್ನು ತೊಡೆಯ ಮೇಲೆ ಹೀಗೆ ಚಾಚಿದ್ದಾನೆ, ಉದ್ದಕ್ಕೆ ಮಲಗಿದ್ದಾನೆ, ಅದರಲ್ಲಿ ಚಾಚಿದ್ದಾನೆ. ಇನ್ನೊಂದು ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡಿದ್ದಾನೆ. ಇನ್ನೊಂದು ಕೈಯಿಂದ ಆ ಪಾರಿಜಾತದ ಗಂಧವನ್ನು ಆಘ್ರಾಣಿಸ್ತಾ ಇದ್ದಾನಂತೆ. ಆ ರೀತಿಯಲ್ಲಿರುವಂತಹ ಪರಮಾತ್ಮನನ್ನು ನೋಡ್ತಾ ಇದ್ದಾನೆ. ಕೂಡಲೇ ಜಾನುಭ್ಯಾಂ ಶಿರಸಾ ಚೈವ ಗತ್ವಾ ಭೂಮಿಂ ಯಥಾ ವಿಧಿ
ನಾಂನಾಂ ಸಹಸ್ರೇಣ ತಥಾ ತುಷ್ಟಾವ ಮಧುಸೂದನಂ. ದೇವರನ್ನು ನೋಡ್ತಾ ಇದ್ದಂತೆ ಆನಂದ ಆಗಿದೆ ಅವನಿಗೆ, ಪುರೂರವನಿಗೆ. ಅವನು ಕೂಡಲೇ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಸಹಸ್ರನಾಮಗಳಿಂದ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಪ್ರದಕ್ಷಿಣೆ ಬಂದಿದ್ದಾನೆ. ದೇವರನ್ನು ಸ್ತೋತ್ರ ಮಾಡಿ ಗುಹೆಯಿಂದ ಹೊರ ಬಂದಿದ್ದಾನಂತೆ. ಹೊರ ಬಂದ ಮೇಲೆ ಇನ್ನೂ ಕೂಡ ಅವನಿಗೆ ಮನಸ್ಸಾಗಿದೆ, ಈ ಸ್ಥಳದಲ್ಲೇ ಇದ್ದು ಒಂದಿಷ್ಟು ಅನುಷ್ಠಾನ ಮಾಡಬೇಕು ಅಂತ ಆಸೆಯಾಗಿದೆ. ಮೊದಲೇ ಆ ಪರಿಸರವನ್ನು ನೋಡುವಾಗ ಅವನಿಗೆ ಆಕರ್ಷಣೆ ಆಗಿದೆ, ಇಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಅನಿಸಿದೆ. ಯಾವಾಗ ನಾರಾಯಣನ ಆ ರೂಪವನ್ನೇ ಕಂಡಿದ್ದಾನೆ, ಇನ್ನಷ್ಟು ಸಂತೋಷ ಆಗಿದೆ, ಇನ್ನಷ್ಟು ಅನುಷ್ಠಾನ ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ. ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿಗೆ ಬಂದು ಅಲ್ಲಿ ಅನುಷ್ಠಾನಕ್ಕೆ ಅಂತ ಆ ಸರೋವರದಲ್ಲಿ ಸ್ನಾನವನ್ನು ಮಾಡುತ್ತಾನೆ. ಸರೋವರದಲ್ಲಿ ಸ್ನಾನ ಮಾಡಿದರೆ ಸರೋವರ ಬಿಸಿಯಾಗಿಲ್ಲಂತೆ, ತಣ್ಣಗಿಲ್ಲಂತೆ. ಅಷ್ಟು ಮೇಲೆ ಕೊರೆಯುವ ಚಳಿ ಇರಬೇಕಾದಂತಹ ಪ್ರದೇಶ. ಆದರೆ ಅಲ್ಲಿ ಆ ಸರೋವರ ಹಾಗೆ ತಂಪಾಗಿಲ್ಲ. ಸ್ನಾನವನ್ನು ಮಾಡುತ್ತಾನೆ, ಬಹಳ ಸಂತೋಷ ಆಗುತ್ತೆ. ಸ್ನಾನವನ್ನು ಮಾಡಿ ಅನುಷ್ಠಾನಕ್ಕೆ ಅಂತ ಅಲ್ಲಿ ಕೊಡ್ತಾ ಇದ್ದಾನೆ. ಅಲ್ಲಿ ಅನೇಕ ಜನ ಗಂಧರ್ವರು, ಅಪ್ಸರಾಸ್ತ್ರೀಯರು ಎಲ್ಲರೂ ಕೂಡ ಇದ್ದಾರಂತೆ. ಅವರೆಲ್ಲ ಅವನ ಮುಂದೆ ಅಲ್ಲೆಲ್ಲ ವಿಹರಿಸೋದು ಇವನ ಕಣ್ಣು ಮುಂದೆ ಇದೆ. ಪುಷ್ಪೋಚ್ಚಯ ಪ್ರಸಕ್ತಾನಾಂ ಕ್ರೀಡಂತೀನಾಂ ಯಥಾ ಸುಖಂ ಚೇಷ್ಟಾ ನಾನಾ ವಿಧಾಕಾರಾ ಪಶ್ಯನ್ನಪಿ ನ ಪಶ್ಯತಿ. ಅವನ ಕಣ್ಣು ಮುಂದೆ ಸಾವಿರಾರು ಜನ ಗಂಧರ್ವರಿದ್ದಾರೆ, ಅಪ್ಸರಾಸ್ತ್ರೀಯರಿದ್ದಾರೆ. ಎಲ್ಲ ವೈಭವದ ಆ ದೇವಲೋಕದ ಆಭರಣಗಳನ್ನು ತೊಟ್ಟುಕೊಂಡು ಅವರ ಶರೀರದಿಂದಲೇ ಸಹಜವಾಗಿಯೇ ಒಳ್ಳೆಯ ಗಂಧ ಹೊರಸೂಸ್ತಾ ಇದೆ. ನೋಡಲಿಕ್ಕೆ ಸುಂದರರಾಗಿದ್ದಾರೆ. ಅವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಅಲ್ಲಿ ನೋಡ್ತಾ ಇದ್ದಾನೆ. ನೋಡಿದರೂ ನೋಡದಂತೆ ಇದ್ದಾನೆ. ಪಶ್ಯನ್ನಪಿ ನ ಪಶ್ಯತಿ ಅಂತ. ಅವನಿಗೆ ಅಷ್ಟು ಮನಸ್ಸಿಗೆ ವ್ಯಗ್ರತೆಗೆ ಕಾರಣವಾದದ್ದೆಲ್ಲ ಎದುರಿನಲ್ಲಿದ್ದರೂ ಕೂಡ ಅವನ ಮನಸ್ಸು ವ್ಯಗ್ರ ಆಗಲಿಲ್ಲಂತೆ. ಹಾಗೆ ಅವನು ದೇವರ ಚಿಂತನೆಯನ್ನು ಮಾಡ್ತಾ ಇದ್ದಾನೆ. ಅವರು ಹೇಗಿದ್ದರು ಅನ್ನೋದನ್ನು ವ್ಯಾಸರು ವರ್ಣನೆ ಮಾಡ್ತಾರೆ. ಕಾಚಿತ್ ಪುಷ್ಪೋಚ್ಚಯೇ ಸಕ್ತಾ ಲತಾ ಜಾಲೇನ ವೇಷ್ಟಿತ ಸಖೀ ಜನೇನ ಸಂತ್ಯಕ್ತ ಕಾಂತೇನಾಭಿಸಮುಜ್ಜಿತ. ಒಬ್ಬಳು ಬಂದಿದ್ದಾಳಂತೆ. ಅವಳು ಹೂ ಬಿಡಿಸಿಕೊಳ್ತಾ ಇದ್ದಾಳೆ. ಆ ಬಳ್ಳಿಗಳ ಮಧ್ಯದಲ್ಲಿ ಎಲ್ಲೆಲ್ಲೋ ಇರುವಂಥ ಹೂಗಳನ್ನು ತೆಗಿತಾ ಆ ಬಳ್ಳಿಗಳ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾಳಂತೆ. ಆವಾಗ ಗೆಳತಿಯರು ಬಂದವರು ಬಿಡಿಸ್ಲಿಕ್ಕೆ ಅಂತ ನೋಡಿದ್ರಂತೆ, ಆಗಲ್ಲ ಅಂತ ಗೊತ್ತಾಗಿ ಹಾಗೆ ಹೊರಟು ಹೋಗಿಬಿಟ್ಟಿದ್ದಾರಂತೆ. ಆಮೇಲೆ ಅವಳ ಪ್ರಿಯನೇ ಬಂದು ಅವಳನ್ನು ಬಿಡಿಸಿಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಕಾಚಿತ್ ಕಮಲಗಂಧಾಭ ನಿಶ್ವಾಸ ಪವನಾಹೃತೈ ಮಧುಪೈರಾಕುಲಮುಖಿ ಕಾಂತೇನ ಪರಿಮೋಚಿತ. ಇನ್ನೊಬ್ಬಳು ಅಲ್ಲೇ ಆ ಉದ್ಯಾನವನದಲ್ಲಿ ತಿರುಗುತ್ತಾ ಇದ್ದಾಳೆ, ಹೂಗಳನ್ನು ತೆಗಿತಾ ಇದ್ದಾಳೆ. ಹೂಗಳಲ್ಲಿ ಇರುವಂತಹ ದುಂಬಿ, ಎಲ್ಲೋ ಒಂದು ದುಂಬಿ ಏನಿದೆ, ಆ ದುಂಬಿ ನೇರವಾಗಿ ಇವಳು ಬಳಿ ಬರ್ತಾ ಇದೆ. ಯಾಕೆ ಅಂತಂದರೆ ಕುಸುಮ ಗಂಧಾಭ, ಹೂವಿನ ಪರಿಮಳ ಇವಳ ಮುಖದಿಂದಲೇ ಹೊರಬರ್ತಾ ಇದೆ. ಆದ್ದರಿಂದ ಹೂವಿನಲ್ಲಿರುವಂತಹ ದುಂಬಿ ಇವಳ ಮುಖಕ್ಕೆ ಬಂದು ಆ ಮಕರಂದವನ್ನು ಹೀರಬೇಕು ಅಂತ ಬರ್ತಾ ಇದೆ ಅಂತ. ಅವಳು ವ್ಯಥೆಯಲ್ಲಿದ್ದಾಳೆ. ಆವಾಗ ಅವಳ ಪ್ರಿಯಕರ ಬಂದು ಅವಳನ್ನು ಬಿಡಿಸ್ತಾ ಇದ್ದಾನೆ.